ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಒಬ್ಬೊಬ್ಬರಿಗೆ ಪಾರ್ಲರ್ಗೆ ಹೋಗೋಕ್ಕೆ ಇಷ್ಟ ಇರುತ್ತೆ, ಒಬ್ಬೊಬ್ಬರಿಗೆ ಇಷ್ಟ ಇರೋಂಗಿಲ್ಲ. ಒಬ್ಬೊಬ್ಬರಿಗೆ ಪಾರ್ಲರ್ಗೆ ಹೋಗೋಕ್ಕೆ ಇಷ್ಟ ಇದ್ರೂ ಟೈಮ್ ಇರೋಂಗಿಲ್ಲ. ಯಾವುದಾದ್ರೂ ಒಂದು ಅರ್ಜೆಂಟ್ ಕೆಲಸ ಬಂದಿರ್ತೈತಿ, ಅದಕ್ಕೋಸ್ಕರ ನಾವು ಮನೆಯಲ್ಲೇ ಏನಾದರೂ ತಯಾರಿ ಮಾಡ್ಕೋಬೇಕಾಗಿರ್ತೈತಿ. ಅದಕ್ಕೋಸ್ಕರ ಇವತ್ತಿನ ದಿನ ನಾನು ಟೈಮ್ ಯಾರಿಗಿಲ್ಲ ಅಥವಾ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಟೈಮ್ ಯಾರಿಗಿಲ್ಲ, ಹಂಗೆ ಆಮೇಲೆ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಇಷ್ಟ ಯಾರಿಗಿಲ್ಲ, ಅವ್ರಿಗೊಂದು ಒಳ್ಳೆ ಸೂಪರಾಗಿರುವಂಥ ಒಂದು ಇನ್ಸ್ಟೆಂಟ್ ಗ್ಲೋ ಕೊಡುವಂಥ ಒಂದು ಫೇಶಿಯಲ್ಲ ನಾನು ಮನೇಲಿ ಮಾಡಿದ್ದೀನಿ. ಮತ್ತು ಅದ್ರದ್ದು ಫೋಟೋನ ನೀವು ಹಾಕ್ತೀನಿ. ನಾನು ಫೇಶಿಯಲ್ ಮಾಡ್ಕೊಂಡು ಮೊದಲು ಯಾವ ರೀತಿ ನನ್ನ ಫೇಸ್ ಇತ್ತು, ಫೇಶಿಯಲ್ ಮಾಡ್ಕೊಂಡು ಆದ ನಂತರ ಎಷ್ಟು ಚೆನ್ನಾಗಿ ಗ್ಲೋ ಬಂದೈತೆ ಅಂತೇಳಂತ ನಿಮ್ಗೆ ಫೋಟೋ ನಾನು ಹಾಕಿರ್ತೀನಿ, ನೋಡ್ಬೋದು ನೀವು. ಬಹಳನೇ ಚೆನ್ನಾಗಿ ಒಂದು ಗ್ಲೋ ಕೊಡುವಂಥ ಒಂದು ಫೇಶಿಯಲ್ಲ ನಾನು ಮಾಡಿ ತೋರಿಸ್ತಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಬರ್ರಿ, ಈಗ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಮನ್ಯಾಗ, ಹಂಗೆ ಯಾವ ರೀತಿ ನಾನು ಫೇಶಿಯಲನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳಂದು ಹೇಳ್ತೀನಿ. ಇನ್ಸ್ಟೆಂಟ್ ಗ್ಲೋ ಕೊಡುವಂಥ ಒಂದು ಫೇಶಿಯಲ್ ಇದಾಗಿರುತ್ತೆ. ಆಮೇಲೆ ನಾವು ಎಲ್ಲಾದರೂ ಅರ್ಜೆಂಟಾಗಿ ನಾವು ಹೊರಗೆ ಹೋಗಬೇಕು, ಪಾರ್ಲರ್ಗೆ ಹೋಗೋಕೆ ಇಷ್ಟ ಇಲ್ಲ ಅನ್ನೋರು ಒಂದು ಫೇಶಿಯಲ್ನ ಮಾಡ್ಕೊತ ನಿಮ್ಮ ಮನೆಗೆ ಬಂದಾಗ, ಈಗ ನಾನು ಒಂದು ಒಳ್ಳೊಳ್ಳೆ ಫೇಶಿಯಲ್ಗಳನ್ನ ನಾನು ತರ್ತಾ ಹೋಗ್ತೀನಿ. ಆ ರೀತಿಯಾಗಿರೋ ಫೇಶಿಯಲ್ನ ನೀವು ಮನ್ಯಾಗ ಮಾಡ್ಕೊಂಡ್ರೆ ನೀವು ನಿಜ ಹೇಳ್ಬೇಕಂದ್ರೆ ಪಾರ್ಲರ್ಗೆ ಹೋಗೋದನ್ನು ಮರ್ತು ಬಿಡ್ತೀರಿ. ಅದಕ್ಕೋಸ್ಕರ ನಾನು ಹೇಳುವಂಥ ಒಂದು ಫೇಶಿಯಲನ್ನು ನೀವು ಮನೆಯಾಗ ಮಾಡ್ಕೊರಿ. ಒಳ್ಳೆಯ ಒಂದು ಈ ಫೇಶಿಯಲನ್ನು ನೀವು ಮನ್ಯಾಗ ಮಾಡ್ಕೊರಿ. ರಿಸಲ್ಟ್ ಹೆಂಗಿತ್ತು ಅಂತ ಹೇಳೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಬರೀ ಇದನ್ನ ಯಾವ ರೀತಿ ನಾವು ಈ ಫೇಸ್ ಪ್ಯಾಕಿಗೆ ನಾವು ಫೇಶಿಯಲ್ಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳೋದು ನಾನು ಹೇಳ್ತೀನಿ. ಹಂಗೆ ನಾನಿಲ್ಲಿ ಮೊದಲಿಗೆ ಏನೆಲ್ಲ ನಾನಿಲ್ಲಿ ಫೇಶಿಯಲಿಗೆ ಬೇಕು ಅಂತ ಹೇಳೋದು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಕ್ಲೆನ್ಸ್ ಮಾಡಲಿಕ್ಕೆ ನಮಗೆ ಹಾಲು ಬೇಕು. ಹಂಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಮೊಸರು ಮತ್ತು ಬೀಟ್ರೂಟ್ ರಸನ ತೊಗೊಂಡಿದ್ದೀನಿ, ಹಂಗೆ ಒಂದು ಸ್ವಲ್ಪ ಗಂಧದ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನ ಇಷ್ಟೂ ಹಾಕಿ ನಾವು ಇವತ್ತು ಫೇಶಿಯಲ್ ಮಾಡ್ಕೊಳ್ಳೋಣ. ಒಳ್ಳೆ ಸೂಪರಾಗಿರುವಂಥ ಒಂದು ಫೇಶಿಯಲ್ ಅಂತ ಅಂದರೆ ತಪ್ಪಂಗಿಲ್ಲ ಫ್ರೆಂಡ್ಸ್. ಮನ್ಯಾಗ ನೀವು ಈ ಒಂದು ಫೇಶಿಯಲನ್ನು ಮಾಡಿ ನೋಡಿರಿ, ನಿಮ್ಮಷ್ಟಕ್ಕೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಾಗುತ್ತೆ ಸ್ಕಿನ್ನು ಅಂತ ಹೇಳಂದು. ನಾನು ಇಲ್ಲಿ ಮೊದಲಿಗೆ ಏನು ಮಾಡ್ತೀನಿ, ಹಾಲಲ್ಲಿ ಒಂದು ಕಾಟನ್ ಪ್ಯಾಡನ್ನು ಎದ್ದಿ ಚೆನ್ನಾಗಿ ಅದನ್ನ ಕ್ಲೆನ್ಸ್ ಮಾಡ್ಕೊಳಂತೀನಿ. ನಾನು ಪ್ರತಿ ಸಲ ನಾನು ಹೇಳ್ತೀನಿ, ಪ್ಯಾಕ್ ಹಾಕೋವಾಗ್ಲೂ ನಾವು ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ನಾವು ಮಸಾಜ್ ಮಾಡ್ಕೋಬೇಕಂತ ಹೇಳಿದ್ದು. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಏನು ತೊಗೊಂಡಿಲ್ಲ, ಇವತ್ತು ಬರೀ ಹಾಲು ತೊಗೊಂಡಿದ್ದೀನಿ. ಹಾಲನ್ನು ಒಂದು ಕಾಟನ್ ಪ್ಯಾಡಲ್ಲಿ ಎದ್ದಿ ನಾನು ಮುಖಾನ ಚೆನ್ನಾಗಿ ಒರೆಸ್ಕೊಳಂತೀನಿ. ಅಂದರೆ ಇದು ಪೂರ್ತಿಯಾಗಿ ನಮಗೆ ಮುಖಾನ ಕ್ಲೆನ್ಸ್ ಮಾಡ್ತೈತಿ. ನಾವೀಗ ಕೊಬ್ಬರಿ ಎಣ್ಣೆ ಹಾಕಿ ನಾವು ಹೇಗೆ ಇದನ್ನು ಮಸಾಜ್ ಮಾಡ್ತೇವೋ ಅದೇ ರೀತಿ ಇಲ್ಲಿ ಹಾಲನ್ನು ನಾನು ಹಾಕಿ ಚೆನ್ನಾಗಿಲ್ಲಿ ಪೂರ್ತಿಯಾಗಿ ಕ್ಲೆನ್ಸ್ ಮಾಡ್ಕೊಳಂತೀನಿ. ನಿಮಗೆ ಗೊತ್ತಾಗುತ್ತೆ ನೋಡ್ರಿ ಎಷ್ಟು ಕೊಳೆ ಐತೆ ಅಂತ ಅಂದ್ರೆ ಮುಖದಾಗ. ನಾವು ಮುಖ ತೊಳಿಬೇಕಾರೆ ಸೋಪ್ ಹಚ್ಚಿ ತೊಳೆದ್ರೂ ಸಹಿತ ನಾವು ಈ ರೀತಿ ಕ್ಲೆನ್ಸ್ ಮಾಡಿದಾಗ ನಮಗೆ ಇದ್ದಂಥ ಕೊಳೆ ಇನ್ನೂ ಹೆಚ್ಚಿಗೆ ಏನಿರ್ತೈತಿ. ನಮ್ಮ ಕಣ್ಣು ಕಪ್ಪು ಇದು ಏನದು ಲಿಪ್ಸ್ಟಿಕ್ ಹಚ್ಕೊಂಡಿರ್ತೀವಿ. ನಾವಂತೂ ಲಿಪ್ಸ್ಟಿಕ್ ಯೂಸ್ ಮಾಡೋಂಗಿಲ್ಲ, ಏನಿದ್ರು ಲಿಪ್ ಬಾಮ್ ಅಷ್ಟೇ ನಾನು ಹಚ್ಚೋದು. ಇಲ್ಲಿ ಲಿಪ್ಸ್ಟಿಕ್ ಹಚ್ಚೋದವ್ರು ಆಯ್ತು, ಆಮೇಲೆ ಕಣ್ಣು ಕಪ್ಪು ಕಾಡಿಗೆ ಹಚ್ಕೊಂಡಿರ್ತೀವಿ ಮುಖಕ್ಕೆ ಎಲ್ಲ ಕಡೆ. ನಮಗೆ ಆಮೇಲೆ ಅರ್ಶಿನ ಹಚ್ಚಿರ್ತೀವಿ, ಕುಂಕುಮ ಹಚ್ಚಿರ್ತೀವಿ, ಅದೆಲ್ಲನೂ ನಮ್ಗೆ ಸೋಪ್ ಹಚ್ಚಿ ಸಹಿತ ನಾವು ಒಂದು ಸರ್ತಿ ಹೋಗಿರಂಗಿಲ್ಲ ನೋಡ್ರಿ. ಬೇಕಾದ್ರೆ ನೀವು ಈ ರೀತಿಯಾಗಿ ನಾವು ಹಾಲಿಂದ ಕ್ಲೆನ್ಸ್ ಮಾಡಿದಾಗ, ಕೊಬ್ಬರಿ ಎಣ್ಣೆಯಿಂದ ಕ್ಲೆನ್ಸ್ ಮಾಡಿದಾಗ ಅದೆಲ್ಲನೂ ನಮ್ಗೆ ಮುಖದಲ್ಲಿರುವಂಥ ಎಲ್ಲನೂ ಕೊಳೆ ಕಿತ್ಕೊಂಡ್ಬರ್ತೈತಿ ನೋಡ್ರಿ. ವೈಟ್ ಇರೋಂಥದ್ದು ಎಲ್ಲ ಕೆಂಪಗೆ ಕಲರ್ ಆಗೋಗೈತಿ. ಇಷ್ಟು ನಾನು ಪೂರ್ತಿಯಾಗಿ ಕ್ಲೆನ್ಸ್ ಮಾಡಿ ತೆಗೆದು ಒಂದು ಬಟ್ಟೆ ತೊಗೊಂಡು ನಾನು ನೀರಲ್ಲಿ ಅದ್ದಿ ಅದನ್ನು ಮುಖಾನ ಒರೆಸ್ಕೊಳಂತೀನಿ. ಒದ್ದೆ ಅರ್ಬಿ ಮಾಡಿ ಇಲ್ಲಿ ಮುಖಾನ ತೊಳೆದಿಲ್ಲ, ಹಂಗೆ ಒಂದು ಒದ್ದೆ ಅರ್ಬಿ ಮಾಡಿ ಮುಖಾನ ಒರೆಸ್ಕೊಳಂತೀನಿ. ಒರೆಸ್ಕೊಂಡು ಆದ ನಂತರ ನಾನಿಲ್ಲಿ ಒಂದು ಎಕ್ಸ್ಫೋಲಿಯೇಷನ್ ಅಂದ್ರೆ ನಮ್ಗೆ ಸ್ಕ್ರಬ್ ಮಾಡೋದಕ್ಕೆ ಇಲ್ಲಿ ಪೂರ್ತಿಯಾಗಿ ನಾವು ಜಾಸ್ತಿ ಒತ್ತಿ ಸ್ಕ್ರಬ್ ಮಾಡೋ ಹಾಗಿಲ್ಲ. ಇಲ್ಲಿ ಗೋಧಿ ಹಿಟ್ಟು ತೊಗೊಂಡೈತಿ, ಗೋಧಿ ಹಿಟ್ಟಿಗೆ ಮೊಸರು ಹಾಕಿದ ತಕ್ಷಣ ನಾವು ಚೆನ್ನಾಗಿ ಮಿಕ್ಸ್ ಮಾಡೋದು ಏನೈತೆ ಅದನ್ನು ಸ್ವಲ್ಪ ಮೊಸರು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಮಸಾಜ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಂದರೆ ಏನಾಗುತ್ತೆ, ಸ್ಕ್ರಬ್ ಮಾಡ್ಬೇಕಾಗತ್ತೆ. ನಾವು ಹಾಕಿ ಅದರಲ್ಲಿ ಏನಾದರೂ ಮೊಸರು ಹಾಕಿ ಗೋಧಿ ಹಿಟ್ಟಿನಾಗ ಇಟ್ವಿ ಅಂದರೆ ಏನಾಗುತ್ತೆ, ಅದು ಮೆತ್ತಗಾಗ್ಬಿಡ್ತಲ್ಲ, ಹಾಗಾಗಿ ನಮ್ಗೆ ಸ್ಕ್ರಬ್ಬು ಸರಿಯಾಗಂಗಿಲ್ಲ. ಇಲ್ಲಿ ಹಾಕಿದ ತಕ್ಷಣ ನಾವು ಅದನ್ನ ಹಿಡ್ದೇನೆ ಹಾಕಿದ ತಕ್ಷಣ ನಾವಿಲ್ಲಿ ಸ್ಕ್ರಬ್ ಮಾಡ್ಬೇಕಾಗತ್ತೆ. ಎಷ್ಟು ಚೆನ್ನಾಗಿ ನಮ್ಗೆ ಸ್ಕಿನ್ನು ಇಷ್ಟರಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಹೇಳೋದು. ಎಲ್ಲ ಕಡೆ ನಾವು ಕಣ್ಣು ಕೆಳಗೆ, ಆಮೇಲೆ ಇನ್ನೂ ಒಂದು ಇಲ್ಲಿ ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಕಣ್ಣು ಕೆಳಗೆ ಯಾಕೆ ಜಾಸ್ತಿ ಕಪ್ಪಾಗುತ್ತೆ ಅಂತ ಅಂದ್ರೆ, ಈಗ ಗಂಡು ಮಕ್ಕಳಿಗಂತೂ ಜಾಸ್ತಿ ಒಂದು ಲ್ಯಾಪ್ಟಾಪ್ ಮುಂದೆ, ಆಮೇಲೆ ಟಿ ವಿ ಆಯ್ತು, ಫೋನ್ ಆಯ್ತು ಜಾಸ್ತಿ ಯೂಸ್ ಮಾಡ್ರಿಗೆ ಬೇಕಾದ್ರೆ ಕಣ್ಣು ಕಪ್ಪಾಗಿರ್ತೈತಿ. ಹೆಣ್ಮಕ್ಳಿಗೆ ಜಾಸ್ತಿ ಕಣ್ಣು ಕೆಳಗೆ ಕಪ್ಪಾಗಿರ್ತೈತಿ. ಯಾಕೆ ಅಂತ ಅಂದ್ರೆ ನಾವು ಕಾಡಿಗೆ ಹಚ್ತೀವಲ್ಲ, ಕಣ್ಣು ಕಪ್ಪು ಹಚ್ದಾಗ ಅದನ್ನ ರಾತ್ರಿ ಮಲಗೋವಾಗ ನಾವು ಅದನ್ನ ಪೂರ್ತಿಯಾಗಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅದ್ದಿ ಚೆನ್ನಾಗಿ ಅದನ್ನು ಕಾಡಿಗೆನ ನಾವು ತೆಗೆದೇನೆ ಮಲಗ್ತೀವಲ್ಲ, ಆವಾಗ ನಮಗದು ಕೆಳಗೆ ಜಾಸ್ತಿ ಕಪ್ಪಾಗ್ತಾ ಬರ್ತೈತಿ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿರಿ. ಪ್ರತಿದಿನ ಅದನ್ನ ನೀವು ಕಾಡಿಗೆ ಹಚ್ಚಿದಾಗ ನೀವೇನು ಮಾಡಬೇಕು, ರಾತ್ರಿ ಅದನ್ನ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಮಲಗೋದನ್ನು ರೂಢಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ರಾತ್ರಿ ಮುಖ ತೊಳೆದು ನಾವು ಒಂದು ಸ್ವಲ್ಪ ಮುಖಕ್ಕೆ ಏನಾದರೂ ಕೊಬ್ಬರಿ ಎಣ್ಣೆ ಆಯ್ತು ಇಲ್ಲ
ಕುಂಕುಮಾದಿ ತೈಲ ಇಂಥವೆಲ್ಲ ಹಚ್ಚಿ ನಾವು ಮಲ್ಕೋಬೇಕು ಅಂತೇಳಂದು ಹೇಳೋದು. ಇಲ್ಲಿ ನೋಡ್ರಿ ನಾನು ಗೋಧಿ ಹಿಟ್ಟು ಮತ್ತು ಹಾಲಿನಿಂದ ನಾನು ಪೂರ್ತಿಯಾಗಿ ಮುಖನ ಸ್ಕ್ರಬ್ ಮಾಡ್ಕೊಂಡು ಆಗೈತಿ. ಸ್ಕ್ರಬ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದೇ ಬಟ್ಟೆಲೆ ನಾನು ನೀರಲ್ಲಿ ಅದ್ದಿ ಅದೇ ಬಟ್ಟೆಯಿಂದ ನಾನು ಇದನ್ನ ಜಾಸ್ತಿ ರಫಾಗಿ ನಾವು ಕೆಲಸ ಮಾಡಬಾರ್ದು. ಇಲ್ಲಿ ಜಾಸ್ತಿ ಸ್ಕ್ರಬ್ ಮಾಡಬೇಕು ಅಂತೇಳಂದು ರಬ ಅಂತೇಳಂದು ತಿಕ್ಕೋದಾಗಲಿ ಹಾಗೆಲ್ಲ ಮಾಡ್ಬಾರ್ದು. ಸಾವಕಾಶವಾಗಿ ಸ್ಮೂತಾಗಿ ನಾವಿಲ್ಲಿ ನಮ್ಮ ಸ್ಕಿನ್ನನ್ನು ನಾವು ಕಾಳಜಿ ವಹಿಸಿ ಸ್ಕ್ರಬ್ ಮಾಡ್ತಾ ಹೋಗಬೇಕು. ಸ್ಕ್ರಬ್ ಮಾಡಿ ಆದಮೇಲೆ ನಾನಿಲ್ಲಿ ಇನ್ನೂ ಇಲ್ಲೊಂದು ಮಸಾಜಿಗೆ ನಾನು ಏನು ತೊಗೊಂಡಿದ್ದೀನಿ ಅಂತ ಅಂದ್ರೆ ಹೆದರಕ್ಕೆ ಹೋಗ್ಬೇಡ್ರಿ, ಪೂರ್ತಿ ಎಲ್ಲ ಹಚ್ಚಿದೆ ಅಂತೇಳಂದು. ಇಲ್ಲಿ ಬೀಟ್ರೂಟು ಮತ್ತು ನಾನು ಮೊಸರು ತೊಗೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡು ನಾನು ಮೊಸರು, ಅದು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಬೀಟ್ರೂಟು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಮಸಾಜ್ ಮಾಡ್ಕೊಂಡು ಹೋಗ್ತೀನಿ. ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು 5 ರಿಂದ 10 ನಿಮಿಷ ಆರಾಮಾಗಿ ನೀವು ಮಸಾಜ್ ಮಾಡ್ಕೋಬೇಕಾಗತ್ತೆ. ಮಸಾಜ್ ಮಾಡ್ಕೊಂಡು ಎಲ್ಲ ಕಡೆ ಈ ರೀತಿಯಾಗಿ ನೋಡ್ರಿ ಅಪ್ಲಿಫ್ಟ್ ಅಂತಾರಲ್ಲ, ಈ ರೀತಿಯಾಗಿ ನಮಗೆ ಸ್ಕಿನ್ನು ಜ್ಯೋತಿ ಬೀಳುತ್ತೆ ಅಂತಾರೆ. ಮತ್ತು ಏಜ್ ಆಗ್ಯದ ಹೊರತಿ ಕಾಣಿಸ್ತೇವಲ್ಲ ಆ ರೀತಿ ನಾವು ಕಾಣಂಗಿಲ್ಲ. ಹಾಗಾಗಿ ನಾವು ಸ್ವಲ್ಪ ಅಪ್ಲಿಫ್ಟ್ ಹಂಗೆ ನಾವು ಒಂದು ಸ್ವಲ್ಪ ಮೇಲೆ ತೊಗೊಂಡು ಆ ಕಡೆ ಈ ಕಡೆ ಕತ್ತು, ಆಮೇಲೆ ತುಟಿ, ಆ ಕಡೆ ತುಟಿ ಕೆಳಗೆ ಮೇಲೆ ಸೈಡ್ಗೆ ಗಲ್ಲ ಎಲ್ಲ ಕಡೆಯೂ ನಾವು ಚೆನ್ನಾಗಿ ನೋಡ್ರಿ ಈ ರೀತಿ ನಾವು ಮಸಾಜ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ, ಹಾಗಾಗಿ ಅದು ಬೇಗ ನಿಮಗೆ ಕಾಣಿಸೋಂತೈತಿ. ನಾನು ಸಾವಕಾಶವಾಗಿಯೇ ನಾನಿಲ್ಲಿ ಮಸಾಜ್ ಮಾಡ್ಕೊಂಡಿನಿ. ಇದೇ ರೀತಿ ನೀವು ಸಾವಕಾಶವಾಗಿ ನೀವು ಮಸಾಜ್ ಮಾಡ್ತಾ ಹೋಗಬೇಕು. ಒಂದು ಸರಿಯಾಗಿ 5 ನಿಮಿಷ ನೀವು 5 ರಿಂದ 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿರಿ. ಅಂದರೆ ಇದು ಈ ಬೀಟ್ರೂಟ್ ನಾವು ಇಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಮುಖ ಪಿಂಕಿಶ್ ಆಗಿ ಚೆನ್ನಾಗಿ ಒಂದು ಗ್ಲೋನೂ ಆಗುತ್ತೆ. ಆಮೇಲೆ ಪಿಂಕಾಗಿ ಚೆಂದಾಗಿ ಒಂಥರ ಕಲರ್ ಚೆನ್ನಾಗಿ ಬರ್ತೈತಿ ಸ್ಕಿನ್ನಿಗೆ. ಅದಕ್ಕೋಸ್ಕರ ಆಮೇಲೆ ಇನ್ನು ಮೊಸರು ಹಾಕಿರೋದ್ರಿಂದ ಮತ್ತು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ನಮಗೆ ಇಲ್ಲಿ ಮತ್ತೆ ಒಂದು ಸರ್ತಿ ನಾವು ಮಸಾಜ್ ಮಾಡಿದಾಗ ಹೋಗುತ್ತೆ. ಮತ್ತು ಈ ಮೊಸರಿಂದ ನಮ್ಮ ಸ್ಕಿನ್ನು ನ್ಯಾಚುರಲಾಗಿ ಬ್ಲೀಚ್ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಮೊಸರನ್ನು ಹಾಕ್ಕೊಂಡಿದ್ದೀವಿ. ಈ ಗೋಧಿ ಹಿಟ್ಟು ಮತ್ತು ಈ ಒಂದು ಬೀಟ್ರೂಟಿಂದ ಚೆನ್ನಾಗಿ ನಾವು ಮಸಾಜ್ ಮಾಡ್ಕೊಂಡಾದ ನಂತರ ನಾನು ಮತ್ತೆ ಮುಖನ ತೊಳೆಯೋಕ್ಕೆ ಹೋಗಿಲ್ಲ. ಒಂದು ಬಟ್ಟೆ ತೊಗೊಂಡು ನೀರಲ್ಲಿ ಅದ್ದಿ ಮುಖಾನ ಒರೆಸಿ ತೋರಿಸಿದ್ದೀನಿ. ಇಷ್ಟರಲ್ಲೇ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್. ಕತ್ತು ಒರೆಸೋಬೇಕಾರೆ ನೀವು ನೋಡ್ರಲ್ಲಿ, ಕುತ್ತಿಗೆನ ಒರೆಸೋಬೇಕಾರೆ ಎಷ್ಟು ಚೆನ್ನಾಗಿ ಒಂಥರ ಗ್ಲಾಸ್ ಕಣ್ಣ ಕಾಣಿಸ್ತೈತೆ ಕೆಳಗೆ. ಅಷ್ಟು ಚೆಂದಾಗಿ ಆ ಕರ್ಚಿಪ್ ಸಹಿತ ಕಾಣಿಸ್ತೈತೆ ನೋಡ್ರಿ. ಬಟ್ಟೆ ನಾನು ಒರೆಸೋಕೊಂತಿಲ್ಲ ಅದು ಸಹಿತ ನಮಗಿಲ್ಲಿ ಕಾಣಿಸ್ತದೆ. ಅಷ್ಟು ಚೆನ್ನಾಗಿ ಒಂದು ಸ್ಕಿನ್ ಗ್ಲೋ ಬರುತ್ತೆ. ಅದಕ್ಕೋಸ್ಕರ ಈ ಒಂದು ಫೇಶಿಯಲನ್ನು ನಿಮ್ಮ ಮನೆಗೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇಷ್ಟನ್ನು ಮಾಡಿ ಮುಗಿಸಿದೆ ನೋಡಲಿ ಎಷ್ಟು ಚೆನ್ನಾಗಿ ಕಾಣಿಸಾಗುತ್ತದೆ. ನನಗಂತೂ ನಿಜವಾಗ್ಲೂ ಈ ಒಂದು ಫೇಶಿಯಲ್ ಮಾಡ್ಕೊಂಡು ಭಾಳ ಖುಷಿಯಾಗಿತ್ತು. ಕರೆ ಅಂದ್ರೆ ಎಷ್ಟು ಚೆನ್ನಾಗಿ ಗ್ಲೋ ಬಂದಿತ್ತು. ನೀವು ಒಂದು ಸರ್ತಿ ಮನ್ಯಾಗ ಮಾಡಿ ನೋಡಿರಿ ಫ್ರೆಂಡ್ಸ್. ನಿಜವಾಗ್ಲೂ ಮನ್ಯಾಗ ಮಾಡಿ ನೋಡಿದಾಗ ನಿಮಗಿದು ಫೇಶಿಯಲಿಂದು ರಿಸಲ್ಟ್ ಏನಂತ ಹೇಳೋದು ನಿಮಗೆ ಗೊತ್ತಾಗುತ್ತೆ ನೋಡ್ರಿ. ಫಳ ಅಂತ ಹೊಳ್ಯಾಕೆ ಹೊಂತೈತಿ ಸ್ಕಿನ್ನು. ಮಾಡಿರಿ ನೀವು ಮನೇಲಿ ಈ ಒಂದು ಫೇಶಿಯಲನ್ನು ಮಾಡ್ಕೊಂಡು ನೋಡಿರಿ. ಮತ್ತು ಈಗ ಇನ್ನೊಂದು ನೆಕ್ಸ್ಟ್ ನಾನು ಈಗ ಫೇಸ್ ಪ್ಯಾಕನ್ನು ಹಾಕೊಂತೀನಿ. ಈ ಫೇಸ್ ಪ್ಯಾಕ್ ಅಂತೂ ಗೋಲ್ಡನ್ ಫೇಸ್ ಪ್ಯಾಕ್ ಅಂತ ಅಂದು ನಾವು ಹೇಳ್ಬೋದು. ಯಾಕಂತ ಅಂದರೆ ಇಲ್ಲಿ ನೀವು ಏನಿದು ನಾನು ಮೊಸರು ಅದನ್ನು ತೊಗೊಂಡಿದ್ದೀನಿ. ನೀವು ಆಯಿಲಿ ಸ್ಕಿನ್ ಇದ್ದವ್ರು ಏನು ಮಾಡ್ಬೋದು, ಇಲ್ಲಿ ಮೊಸರಿನ ಬದಲಾಗಿ ಹಾಲಿನ ಬದಲಾಗಿ ನೀವು ರೋಸ್ ವಾಟರನ್ನ ಹಾಕ್ಬೋದು. ಆಯಿಲಿ ಸ್ಕಿನ್ ಇದ್ದವರು, ಇಲ್ಲಪ್ಪ ನಾವು ನಾರ್ಮಲ್ ಸ್ಕಿನ್ನು ಡ್ರೈ ಸ್ಕಿನ್ ಐತಿ ಅಂತ ಅನ್ನೋರು ಹಾಲು ಮೊಸರು ನೀವು ಇಲ್ಲಿ ಬಳಸ್ಬೋದು. ನಾನಿಲ್ಲಿ ಈ ಒಂದು ಫೇಸ್ ಪ್ಯಾಕಿಗೆ ಗಂಧದ ಪೌಡ್ರ್ ತೊಗೊಂಡಿನಿ. ಗಂಧದ ಪೌಡ್ರಿಗೆ ನಾನಿಲ್ಲಿ ಮತ್ತೆ ಹಸಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ನೀವು ಹಸಿ ಹಾಲು ನಮಗೆ ಬೇಡ ಅನ್ನೋರು ರೋಸ್ ವಾಟರ್ ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ಹಾಕ್ಕೊಂಡು ಈ ಗಂಧದ ಪೌಡ್ರನ್ನ ಮಿಕ್ಸ್ ಮಾಡಿ, ಅಕಸ್ಮಾತ್ ನಿಮಗೆ ಗಂಧದ ಪೌಡ್ರ್ ಇಲ್ಲ ಅಂತ ಅನ್ನೋರು ನೀವು ಗೋಧಿ ಹಿಟ್ಟು ಮತ್ತು ಹಿಟ್ಟನ್ನು ನೀವು ಇಲ್ಲಿ ಬಳಸಿ ನೋಡ್ಬೋದು. ನೋಡ್ರಲ್ಲಿ ಪ್ಯಾಕ್ ಪೂರ್ತಿಯಾಗಿ ನಾನು ಹಚ್ಚಿ ಕೈ ಬಿಟ್ಟಿದ್ದೆ. ಒಂದು 15ರಿಂದ 20 ನಿಮಿಷ ಆಗೈತಿ. ಪೂರ್ತಿಯಾಗಿ ನನ್ನ ಪ್ಯಾಕ್ ಎಲ್ಲ ಒಣಗೈತಿ. ಈಗ ನಾನು ಚೆನ್ನಾಗಿ ಒಂದು ಸ್ವಲ್ಪ ಅದನ್ನ ಹಸಿ ಮಾಡಿಕೊಂಡೆ. ಜಾಸ್ತಿ ರಬ್ ಮಾಡಿ ತಿಕ್ಕಬಾರ್ದು. ಸ್ವಲ್ಪ ಹಸಿ ಮಾಡಿಕೊಂಡು ಬಟ್ಟೆನ ಹಸಿ ಮಾಡಿ ಚೆನ್ನಾಗಿ ಮುಖನೆಲ್ಲ ಒದ್ದೆ ಮಾಡಿಕೊಂಡು ನಂತರ ಒಂದು ಬಟ್ಟೆ ತೊಗೊಂಡು ನಾನು ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ನೋಡ್ರಿ ನಾನು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ನೋಡ್ರಲ್ಲಿ ಕತ್ತ ಹತ್ರ ಖರ್ಚಿಪ್ ಸಹಿತ ನಾನು ಒರೆಸೋವಂಥ ಬಟ್ಟೆ ಸಹಿತ ಅಲ್ಲಿ ಕಾಣಿಸುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ಒಂದು ಬಟ್ಟೆ ತೊಗೊಂಡು ನಾನು ಇಲ್ಲಿ ನೀಟಾಗಿ ಮುಖಾನ ಒರೆಸ್ಕೊಂಡು ಹೋಗ್ತೀನಿ. ಇಷ್ಟರಲ್ಲೇ ನಿಮಗೆ ನಮ್ಮ ಸ್ಕಿನ್ ಗೊತ್ತಾಗ್ತಿರ್ಬೋದು. ನಾನು ಫಸ್ಟಿಗೆ ನಾನು ಫೋಟೋ ಹಾಕಿದ್ದೆ ಫೇಶಿಯಲ್ ಮಾಡ್ಕೊಳೋಕ್ಕಿಂತ ಮೊದಲು ನನ್ನ ಸ್ಕಿನ್ ಯಾವ ರೀತಿ ಇತ್ತು, ಫೇಶಿಯಲ್ ಆದಮೇಲೆ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗೈತಿ ಅಂತ ಅಂದೇಳಿದು ಯಾರಾದರೂ ಮದುವೆ ಪಾರ್ಟಿ ಏನಾದರೂ ಫಂಕ್ಷನಿಗೆ ಹೋಗಬೇಕು ಅಂತ ಅಂದರೆ ಅರ್ಜೆಂಟಾಗಿ ನಾವು ಹೋಗೋಕ್ಕೆ ಆಗಂಗಿಲ್ಲಪ್ಪ ಪಾರ್ಲರ್ಗೆ, ಆಮೇಲೆ ಹೋಗೋಕ್ಕೆ ಇಷ್ಟ ಇಲ್ಲಪ್ಪ ನಾವು ಪಾರ್ಲರ್ಗೆ ಅನ್ನೋರು ಈ ಒಂದು ಫೇಶಿಯಲನ್ನು ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಎಷ್ಟೊಂದು ಚೆನ್ನಾಗಿರುವಂಥ ಒಂದು ಫೇಶಿಯಲ್ ಇದಾಗೈತಿ ಅಂತ ಅಂದರೆ ಇದ್ರ ರಿಸಲ್ಟು ನೀವು ನಿಮ್ಮ ಮುಖಕ್ಕೆ ನೀವು ಫೇಶಿಯಲ್ ಮಾಡ್ಕೊಂಡಾಗಲೇ ನಿಮಗಿದು ಗೊತ್ತಾಗುತ್ತೆ. ಮನ್ಯಾಗ ಒಂದು ಸರ್ತಿ ಈ ಫೇಶಿಯಲನ್ನು ನೀವು ಟ್ರೈ ಮಾಡಿ ನೋಡಿರಿ. ಮತ್ತು ಬಟ್ಟೆ ನಾನೊಂದು ಕ್ಲೀನಾಗಿರುವಂಥ ನೀರಲ್ಲಿ ಅದ್ದಿ ಚೆನ್ನಾಗಿ ನಾನಿಲ್ಲಿ ಮುಖಾನ ಒರೆಸಿ ತೋರಿಸ್ತಿದ್ದೀನಿ. ನೋಡ್ಬೋದು ನನಗೊಂಥರ ಭಾಳ ಖುಷಿ ಇದು. ಒಂಥರ ಗ್ಲಾಸ್ ಸ್ಕಿನ್ ಅಂತಾರಲ್ಲ ಆ ರೀತಿ ಆಗಿದೆ ನನ್ನ ಸ್ಕಿನ್. ಫಳ ಅಂತ ಹೇಳಿದ್ರೆ ಹೊಳ್ಯಾಕೆ ಕುಂತೈತೆ. ನಿಜವಾಗ್ಲೂ ಭಾಳ ಖುಷಿಯಾಗೈತೆ ಫ್ರೆಂಡ್ಸ್. ಫೇಶಿಯಲ್ ಅಂತೂ ಅಷ್ಟು ಚೆನ್ನಾಗೈತಿ. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಚೆನ್ನಾಗಿರುವಂಥ ಫೇಶಿಯಲನ್ನು ನಾವು ಮನೆ ಮಾಡ್ಕೋಬೋದು. ಸೂಪರಾಗಿರೋಂಥ ಫೇಶಿಯಲನ್ನು ನಾನು ಇವತ್ತು ಮಾಡಿ ತೋರಿಸಿದ್ದೀನಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಆದಮೇಲೆ ಕೊನೆಗೆ ನೀವೊಂದು ಟೋನರನ್ನು ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಟೋನರ್ ಆಗಿ ಇಲ್ಲಿ ರೋಸ್ ವಾಟರ್ನ ನಾನು ಯೂಸ್ ಮಾಡ್ತಿದ್ದೀನಿ.
ಸ್ಪ್ರೇ ಮಾಡಿಕೊಂಡು ಒಂದು ತನ್ನಷ್ಟಕ್ಕೆ ತನಗೆ ಆರಕ್ಕೆ ಬಿಟ್ಬಿಡ್ರಿ. ಇಲ್ಲಿಗೆ ನಮ್ಮ ಫೇಶಿಯಲ್ಲು ಪೂರ್ತಿಯಾಗಿ ಮುಗಿದೈತಿ. ಒಳ್ಳೆ ಒಂದು ಬೀಟ್ರೂಟ್ ಫೇಶಿಯಲ್ ಅಂತ ಹೇಳ್ಬೋದು. ಒಳ್ಳೆ ಒಂದು ಇನ್ಸ್ಟೆಂಟ್ ಗ್ಲೋ ಕೊಡುವಂಥ ಒಂದು ಫೇಶಿಯಲ್ ನಾನು ಇವತ್ತು ಮಾಡಿ ತೋರಿಸಿದ್ದೀನಿ. ಮನೇಲಿ ನೀವು ಈ ಫೇಶಿಯಲ್ನ ಟ್ರೈ ಮಾಡಿ ರಿಸಲ್ಟ್ ಹೆಂಗಿತ್ತು ಅಂತ ಹೇಳೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಮುಂದೆ ಒಂದು ನಾನು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.